ಜಿಲ್ಲೆ ಕಾರ್ಕಳದ ಥೀಮ್ ಪಾರ್ಕ್ ಕಾಮಗಾರಿಯ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿ ಆದೇಶಿಸಿದೆ. ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣದಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿತು. ಜೊತೆಗೆ ತನಿಖೆಗೆ ವಹಿಸುವವರೆಗೆ ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ ಅಂತ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗ ಎಚ್ಚರಿಕೆ ಕೊಟ್ಟಿದ್ರು. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಫಾರಸಿನಂತೆ ಸಿಎಂ ಸಿದ್ದರಾಮಯ್ಯ ತನಿಖೆಗೆ ಆದೇಶಿಸಿದ್ದಾರೆ. ಆ ಮೂಲಕ ಮಾಜಿ ಸಚಿವ ಸುನಿಲ್ ಕುಮಾರ್ ವಿರುದ್ಧ ರಾಜ್ಯ ಸರ್ಕಾರ ಬಹಿರಂಗ ಸಮರ ಸಾರಿದಂತಾಗಿದೆ. ಮತ್ತೊಂದೆಡೆ ಸತ್ಯ ಬಯಲಿಗೆ ಬರುವುದಕ್ಕೆ ತನಿಖೆಯ ಅಗತ್ಯ ಇತ್ತು. ಸರ್ಕಾರದ ಸಿಐಡಿ ತನಿಖೆ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ಸುನಿಲ್ ಕುಮಾರ್ ಪ್ರಕಟಣೆ ಹೊರಡಿಸಿದ್ದಾರೆ. ಇದೊಳ್ಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಆಯ್ತಲ್ಲ, ಹಂಗಾಯ್ತು. ಒಂದ್ ಕಡೆ ನಾವು 40% ಅಂತೀವಿ. ಅದಕ್ಕೆ ಇವಾಗಲೇ ತನಿಖೆ ಸಂಸ್ಥೆ ಮಾಡಿದಾರಂತೆ, ತನಿಖೆ ಎಲ್ಲ ಮಾಡ್ತಿದಾರಂತೆ. ಅವ್ರಿಗೊಂದು ಬಿಸ್ಕೆಟ್, ಅವ್ರಿಗೊಂದು ಟೀ, ಅಲ್ಲೊಂದಾಯ್ತು. ಈಗ ಇದಕ್ಕೊಂದೇನೋ ಸಿಐಡಿ ಕೊಡ್ತಿದಾರಂತೆ. ಅದ್ರಲ್ಲಿ ನಿಜಕ್ಕೂ ಅಧಿಕಾರಿಗಳಿದಾರ ಅನ್ನೋದೇ ನನ್ನ ಡೌಟ್. ಈಗ ಎಲ್ಲದಕ್ಕೂ ನೀವು ಸಿಐಡಿ ತನಿಖೆ ಕೊಡಿ, ಇದನ್ನ ಕೊಡ್ಲೇಬೇಕು. ಎಲ್ಲೆಲ್ಲ ಭ್ರಷ್ಟಾಚಾರ ಆಗಿದೆ, ನಿಜಕ್ಕೂ ಅದನ್ನೆಲ್ಲ ಹೊರಗೆ ಎಳಿಬೇಕು ನೀವು, ಹಾಕೊಂಡು ಹಗ್ಗ ಹಾಕಿ. ಆದ್ರೆ ನಿಜಕ್ಕೂ ಸಿಐಡಿ ತಂಡದಲ್ಲಿ ಜನ ಇದಾರ ಅಲ್ಲಿ, ಅದು ಗೊತ್ತಿಲ್ಲ. ಯಾಕಂದ್ರೆ ಲೋಕಾಯುಕ್ತ ಮತ್ತೆ ಅವರಿಗೆ ಬಲ ತುಂಬಿದಾಗ ನಮ್ಗೊಂದಷ್ಟು ಜನ ಕೊಡಿ, ಮ್ಯಾನ್ ಫೋರ್ಸ್ ಬೇಕು ಅಂತ ಕೇಳಿದ್ರಂತೆ. ಇವತ್ತಿಗೂ ಕೊಡ್ಲಿಲ್ಲ, ಮ್ಯಾನ್ ಫೋರ್ಸ್ ಇಲ್ಲ ಅಂತ. ನೀವು ಎಲ್ಲದಕ್ಕೂ ಸಿಐಡಿ ಅಂತ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇದು ಮಾತಾಡ್ಬೇಕು, ಯಾಕಂದ್ರೆ ನಮ್ಮ ಪಕ್ಕದ ಊರು ಇದು, ಕಾರ್ಕಳದ ಹತ್ರ ಇರೋದು. ಬಹಳ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕರ್ಕೊಂಡು ಬಂದು ಬಹಳ ಆತುರದಿಂದ, ಅಂದ್ರೆ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇತ್ತು, ಆತುರದಿಂದ ನಿರ್ಮಾಣ ಮಾಡಿದ್ರು. ಬಹಳ ಮಜಾ ಏನಂದ್ರೆ ಅಭಿಷೇಕ್, ಇದ್ರಲ್ಲಿ ಆ ದೊಡ್ಡದಾದಂತ ಕಂಚಿನ ಪ್ರತಿಮೆ ಇದೆಯಲ್ಲ, ಕಂಚು ಅಂತ ಹೇಳಿದ್ರಂತೆ ಫಸ್ಟ್ 53 ಅಡಿ. ಆಮೇಲೆ ನೋಡಿದ್ರೆ POP ಅದು ಅಂತ ಹೇಳಿದ್ದು ಕಂಚು, ಎಲ್ರು ಕಂಚು ಅಂತಲೇ ನಂಬಿದ್ದಾರೆ. ಆಮೇಲೆ ನೋಡೋದು ಇದು POP. ನಮಗೆ ಉದ್ಘಾಟನೆ ಆದ್ಮೇಲೆ ಇನ್ನೊಂದು ಮಜಾ ಇದೆ, ಉದ್ಘಾಟನೆ ಆದ್ಮೇಲೆ ಟಾರ್ಪಲ್ ಕಟ್ಟಿದ್ರು, ಮೂರ್ತಿನೇ ಇಲ್ಲ. ಎಸ್, ಅದ್ರ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇರೋದು. ತನಿಖೆ ಆಗುತ್ತೆ, ಸಿಐಡಿ ಹೇಳುತ್ತೆ. ಬಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅನ್ಸಿದ್ದು, ಅಲ್ಲಿನ ಕಾರ್ಯಕರ್ತರು ನೀವು ತನಿಖೆ ಕೊಡೋವರೆಗೂ ನಾವು ಯಾವುದೇ ಚಟುವಟಿಕೆಯಲ್ಲಿ ಬರೋದಿಲ್ಲ ಅನ್ನೋದೆಲ್ಲ ಇದೆಯಲ್ಲ, ಈ ತರದ್ದು ಜಿಲ್ಲೆಗೂ ಆಗಬೇಕು ಅಂತ. ಅವಾಗ ಕಾರ್ಯಕರ್ತರೇ ಇರೋದಿಲ್ಲ ಎರಡೂ ಪಕ್ಷಗಳಿಗೆ, ಅವಾಗ ಎಲೆಕ್ಷನ್ ಫೈಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದೇನೋ ಒಂದು ರೀತಿ ಒಂದು ಡೆಮೋಕ್ರಾಟಿಕ್ ಅಪೀಲ್ ಅನ್ನೋ ರೀತಿಯಲ್ಲಿ ಆಗಿದೆ. ಕಾರ್ಯಕರ್ತರ ದನಿಗೆ ಎಲ್ಲೋ ಒಂದ್ ಕಡೆನಾರ ವೇದಿಕೆ ಸಿಕ್ಕಿದೆಯಲ್ಲ ಅನ್ನೋದಷ್ಟೇ ಖುಷಿ. ಇನ್ ಮಿಕ್ಕಂತೆ ತನಿಖೆ ಆಗ್ಬೇಕು, ನಾವು ಅದನ್ನ ಇಲ್ಲಿ ಕೂತು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಸಿಐಡಿ ಅವರೇನೋ ಒಂದು ಮಾಡ್ತಾರೆ, ನೋಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.